ಬಸ್ ಸ್ಟ್ಯಾಂಡ್ಗಳು ಯಾವ ಹಂತದಲ್ಲಿ ಇದೆ ಅಂತಂದ್ರೆ, ನೀವು ಇಲ್ಲಿ ಬಸ್ ಸ್ಟ್ಯಾಂಡ್ ನೋಡ್ತಾ ಇರ್ತೀರಿ ಇದನ್ನ, ಇದು ಬಹುಶಃ ಯಾರಿಗೂ ಕೂಡ ಇದು ಉಪಯೋಗ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ನೋಡಿ, ಇದು ಬಸ್ ಸ್ಟ್ಯಾಂಡ್ ಕುತ್ಕೊಳ್ಳೋದು ಬಸ್ ಸ್ಟ್ಯಾಂಡ್ ಅಥವಾ ಇದು ಜಾರ ಬಂಡಿನೋ ಗೊತ್ತಿಲ್ಲ, ಪಾರ್ಕ್ಗಳಲ್ಲಿ ಜಾರ ಬಂಡಿ ಇರ್ತದಲ್ಲ ಆ ರೀತಿ ಇರ್ತದೆ. ಇದಕ್ಕೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತದೆ. ಸಾರ್ವಜನಿಕರ ಹಣವನ್ನ ದುರುಪಯೋಗ ಯಾವ ರೀತಿ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಾರೆ. ಕೆಲವು ಕಡೆ ಬೆಂಚೇ ಇರೋದಿಲ್ಲ. ಇದು ಸಾರ್ವಜನಿಕರ ಹಣನ ಪೋಲಾಗೋದಿಕ್ಕೆ ಕಾರಣ ಆಗುತ್ತೆ ಅಷ್ಟೇ ಬಿಟ್ರೆ ಇದು ಜನಗಳಿಗಂತೂ ಅನುಕೂಲ ಆಗೋದಿಲ್ಲ. ಅಲ್ಲಿ ಕುತ್ಕೊಳ್ಳುವಂತ ವಾತಾವರಣ ಸರಿಯಾಗಿರಲ್ಲ. ಈ ಪಬ್ಲಿಕ್ ಪ್ರಾಪರ್ಟಿಗಳೆಲ್ಲ ಈ ತರದೆಲ್ಲ ಅಡ್ವರ್ಟೈಸ್ಮೆಂಟ್ ಗೆ ಅಂಟಿಸೋದು, ಆಮೇಲೆ ಎಲ್ಲ ನೋಡಿ ಇದೆಲ್ಲ ತುಕ್ಕಿಡ್ದು ಹೋಗ್ಬಿಟ್ಟಿದೆ. ಕೆಲವು ಕಡೆ ಅಂತೂ ಮಳೆ ಬಂದ್ರೆ ಅದಕ್ಕೆ ಮೇಲ್ಗಡೆ ಚಾವಣಿ ಕೂಡ ಇರೋದಿಲ್ಲ. ಯಾರ್ ದುಡ್ಡಿದು? ಸಾರ್ವಜನಿಕರ ಹಣ ಯಾವ ರೀತಿ ಪೋಲ ಆಗುತ್ತೆ, ಯಾವ ರೀತಿ ದುರ್ಬಳಕೆ ಆಗುತ್ತೆ ಅನ್ನೋದಕ್ಕೆ ಈ ತರದ ಒಂದು ಕಾಮಗಾರಿಗಳು. ಬೇಕಾಗಿಲ್ದಿರೋ ಜಾಗಗಳಲ್ಲಿ ಕೆಲವರು ಬಸ್ ಸ್ಟ್ಯಾಂಡ್ ಗಳನ್ನ ಮಾಡಿದ್ದಾರೆ. ಜನಗಳು ಮರದಡಿನಲ್ಲಿ ಕೂತ್ಕೊಂಡ್ರೆ ಅಂತ ಕಡೆ ಮಾಡೋದಿಲ್ಲ. ಜನಗಳಿಗೆ ಅನುಕೂಲ ಆಗಂತ ಏರಿಯಾಗಳಲ್ಲಿ ಸರಿಯಾದ ರೀತಿಯಲ್ಲಿ ಬಸ್ ಸ್ಟ್ಯಾಂಡ್ ಗಳನ್ನ ಮಾಡದೆ ಈ ತರ ಕಳಪೆ ಕಾಮಗಾರಿನೋ ಅಥವಾ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿರೋದಿಲ್ವೋ ಗೊತ್ತಾಗ್ತಾ ಇಲ್ಲ. ನೋಡಿ, ಎಲ್ಲ ಕಸಗಳು ಬಿದ್ದಿರ್ತದಿಲ್ಲ ಎಲ್ಲನ. ಸೊ ಇದನ್ನ ಸುಮ್ನೆ ಮಾಡ್ತಾ ಹೋದ್ರೆ ಜನಗಳು ಇಂಥ ವಾತಾವರಣದಲ್ಲಿ ಯಾವ ರೀತಿ ಕುತ್ಕೊಳ್ಬೇಕು? ಇದೆಲ್ಲ ಮದ್ಯಪಾನ ಮಾಡಿದ್ದಾರೆ. ಇಲ್ಲಿ ಯಾವ ಬಸ್ ನಿಂತ್ಕೊಳ್ಳುತ್ತೆ ಹೇಳಿ? ಇಲ್ಲಿ ಯಾವ ಬಸ್ ನಿಂತ್ಕೊಳ್ಳುತ್ತೆ? ಅಲ್ಲಿ ಯಾವ್ದೋ ಒಂದು ಆ ಮೂಲೆನಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ. ಜನ ಆ ಕಡೆ ಅಲ್ಲಿ ನಿಂತ್ಕೊಳ್ತಾರೆ, ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿಲ್ಲ. ಈ ಕಡೆ ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿಲ್ಲ, ಇಲ್ಲೆಲ್ಲ ಮಾಡಿದ್ದಾರೆ. ಸೊ ಈ ತರದ ಒಂದು ಅವೈಜ್ಞಾನಿಕವಾಗಿ ಬಸ್ ಸ್ಟ್ಯಾಂಡ್ ಗಳನ್ನ ಮಾಡಿ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದೆ ಸಾರ್ವಜನಿಕರ ಹಣವನ್ನ ಯಾವ ರೀತಿ ಲೂಟಿ ಮಾಡಬೇಕು ಅನ್ನುವಂತ ಒಂದು ನಿಟ್ಟಲ್ಲಿ ಈ ತರದ ಬಸ್ ಸ್ಟ್ಯಾಂಡ್ ಗಳನ್ನ ಮಾಡ್ತಾರೆ. ನೋಡಿ, ಇಲ್ಲಿ ಯಾರು ಕೂಡ ಕುತ್ಕೊಳ್ಳಕ್ಕೆ ಆಗದೇ ಇಲ್ಲ. ಸಾರ್ವಜನಿಕರ ತೆರಿಗೆ ಹಣದಿಂದ ಇಂತಹ ಒಂದು ಕಾಮಗಾರಿಗಳನ್ನು ನೋಡಿ, ಅಲ್ಲಿ 4 ಲಕ್ಷ ಅಂತೇಳಿ ಅಲ್ಲಿ ನೋಡಿ ಆ ಬೋರ್ಡಲ್ಲಿ 4 ಲಕ್ಷನ ಇನ್ವೆಸ್ಟ್ ಮಾಡಿದ್ದಾರೆ. ಇದರಲ್ಲಿ ಯಾರು ಎಷ್ಟು ಕೊಳ್ಳೆ ಹೊಡಿತಾರೋ ಅದು ಸೆಕೆಂಡ್ರಿ ವಿಚಾರ. ಸೊ ನಾನು ಹೇಳೋದೇನೆಂದರೆ, ಸಾರ್ವಜನಿಕರ ಆಸ್ತಿಯನ್ನು ಸಾರ್ವಜನಿಕರ ತೆರಿಗೆ ಹಣದಿಂದ ಈ ಥರ ಜನಗಳಿಗೆ ಅನುಕೂಲ ಆಗಲಿ, ಅವ್ರಿಗೆ ಸೌಲಭ್ಯ ದೊರಕಲಿ ಅನ್ನೋಂಥ ಒಂದು ವಿಚಾರದಲ್ಲಿ ಈ ಥರ ಮಾಡಿದ್ರೆ ಸೊ ಅದು ಸಾರ್ವಜನಿಕರಿಗೆ ವಿನಿಯೋಗ ಆಗಬೇಕು ಅಥವಾ ಅವ್ರಿಗೆ ಅನುಕೂಲ ಆಗಬೇಕು. ಆದರೆ ಈ ಜಿಲ್ಲಾ ಪಂಚಾಯತಿ ಇಲಾಖೆ ಏನು ಮಾಡ್ತಾಯಿದೆ ಅಂದರೆ, ಈ ಹಣ ಲೂಟಿ ಮಾಡೋಕ್ಕೋಸ್ಕರ ಈ ಥರದ ಒಂದು ಕಾಟಾಚಾರಕ್ಕೆ ಒಂದು ಬಸ್ ನಿಲ್ದಾಣ ಅಂತ ಮಾಡ್ತಾರೆ. ಆದರೆ ಮಾಡಿದ ಮೇಲೆ ಅದರ ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿ ಕೂಡ ಜಿಲ್ಲಾ ಪಂಚಾಯತಿಗೆ ಸಂಬಂಧಪಟ್ಟದ್ದು. ಇಲ್ಲಿ ನಮ್ಮ ಜೊತೆ ಸಾರ್ವಜನಿಕರು ಗ್ರಾಮಸ್ಥರೆಲ್ಲ ಇದ್ದಾರೆ. ಇಲ್ಲಿ ಮಾಡಬೇಕು 4 ಲಕ್ಷ ಅಂತ ಹೇಳ್ತಾರೆ. 4 ಲಕ್ಷ ಬಂಡವಾಳನೇ ಅಲ್ಲ ಅಲ್ವಾ? ಅಂದರೆ ಒಂದೂವರೆ ಲಕ್ಷ 2 ಲಕ್ಷ ಒಳಗೆ ಇಲ್ಲಿಂದ ಬೇರೆ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ತಾರೆ. ನಿಂತ್ಕೊಂಡು ಬರ್ತಾ ಇರ್ಬೇಕಾದ್ರೆ ಇದು ಗ್ರಾಮಸ್ಥರು ಕೂಡ ನೀರಲ್ಲಿ ಇಟ್ಕೊಳ್ಳೋದಕ್ಕೆ ಅವಕಾಶ ಆಗಿದೆ. ನೋಡಿ, ಇದೆಲ್ಲ ಹಾಕೊಂಡಿದ್ದಾರೆ. ಇದೆಲ್ಲ ಗಿಡಗಳೆಲ್ಲ ಬರ್ಕೊಳ್ಳೋಕೆ. ಆಮೇಲೆ ಅಲ್ಲಿ ಸ್ಮಶಾನ ಇದೆ. ಸ್ಮಶಾನದಲ್ಲಿ ಯಾರು ಬಂದಿರ್ತಾರೆ ಅಂತ ಈ ಕಡೆ ಎಲ್ಲ ಗಿಡಗಳು ಬೆಳ್ಕೊಂಡಿದ್ದಾರೆ. ಅಂದರೆ ಹೇಳ್ತಾರೆ, ಜಿಲ್ಲಾ ಪಂಚಾಯಿತಿ ಇದ್ರ ಬಗ್ಗೆ ಸೂಕ್ತವಾಗಿ ಕ್ರಮ ಕೈಗೊಳ್ಳಬೇಕು. ಬರೀ ಹಣವನ್ನು ಸಾರ್ವಜನಿಕ ತೆರಿಗೆ ಹಣನ ಈ ರೀತಿ ದುರುಪಯೋಗ ಮಾಡ್ಕೊಳ್ದಿರಾ ಅದು ಜನಗಳಿಗೆ ಸದುಪಯೋಗ ಆಗಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನಿವತ್ತು ಒಂದು ವಿಚಾರವನ್ನು ಸಾರ್ವಜನಿಕರಿಗೆ ನಾನು ಕಲ್ಪಿಸ್ತಾ ಇದ್ದೀನಿ. ನೋಡಿ, ಯಾವುದೇ ರೀತಿಯಲ್ಲಿ ದಾರಿಗಳಿಲ್ಲ. ಇಲ್ಲಿ ಹೇಳ್ಕೊಳ್ಳೋದಕ್ಕೆ ಅಷ್ಟೇ ಇಲ್ಲಿ ತಂಗು ನಿಲ್ದಾಣ. ಈ ತಂಗು ನಿಲ್ದಾಣ ಯಾರಿಗೂ ಕೂಡ ಯೂಸ್ ಆಗ್ತಾ ಇಲ್ಲ. ಇದು ದಯವಿಟ್ಟು ಜಿಲ್ಲಾ ಪಂಚಾಯತಿ ಇದ್ರ ಬಗ್ಗೆ ಸೂಕ್ತವಾಗಿ ಕ್ರಮ ಕೈಗೊಳ್ಳಬೇಕು. ಸೊ ಏನಂತಂದರೆ, ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಈ ರಸ್ತೆಯ ಅಕ್ಕಪಕ್ಕದಲ್ಲಿ ಅಥವಾ ಗ್ರಾಮಗಳ ಒಂದು ಬಸ್ ಸ್ಟ್ಯಾಂಡ್ಗಳಲ್ಲಿ ಈ ಒಂದು ಬಸ್ ತಂಗು ನಿಲ್ದಾಣಗಳನ್ನು ಮಾಡಿರ್ತಾರೆ. ಏನು ಜಿಲ್ಲಾ ಪಂಚಾಯತಿ. ಸೊ ಇಂಥ ಒಂದು ತಂಗುದಾಣ ಜನಸಾಮಾನ್ಯರಿಗೆ ಮತ್ತು ಸಾರ್ವಜನಿಕರಿಗೆ ಬಿಸಿಲು, ಮಳೆ ಮತ್ತು ಚಳಿಗೆ ಅವರು ಈ ಒಂದು ಸ್ಥಳಗಳಲ್ಲಿ ಕೂತ್ಕೊಂಡು ಬಸ್ಸುಗಳನ್ನು ಕಾಯ್ತಕ್ಕಂಥದ್ದು ಮತ್ತು ಅವ್ರಿಗೆ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಲಕ್ಷಾಂತರ ರೂಪಾಯಿ ಹಣವನ್ನು ಇದಕ್ಕೆ ವಿನಿಯೋಗಿಸಿ ಇಂಥ ಒಂದು ನಿರ್ಧಾರಗಳನ್ನು ಮಾಡಿರ್ತಾರೆ.
ಸೊ ಇಲ್ಲಿ ನನಗೆ ತುಂಬ ಬೇಸರದ ಸಂಗತಿ ಏನಂತಂದರೆ ಸಾರ್ವಜನಿಕರಿಗೆ ಹಳ್ಳಿ ಜನಗಳಿಗೆ ಅನುಕೂಲ ಆಗಲಿ ಅಂತೇಳಿ ಇಂಥ ಒಂದು ತಂಗುದಾಣಗಳನ್ನು ನಿರ್ಮಾಣ ಮಾಡಿದ ನಂತರ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿ ಕೂಡ ಸರ್ಕಾರಕ್ಕೆ ಸಂಬಂಧಪಟ್ಟಿದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ತೀರಿ ಪ್ರತಿಯೊಂದು ಕಡೆ ಕೂಡ ಇದೇ ರೀತಿಯ ಅವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ ನೀವು ನೋಡ್ತಾ ಇರ್ಬೋದು, ನೋಡಿ ಈ ಕಡೆ ಇದರಲ್ಲೆಲ್ಲ ಈ ಬಾಕ್ಸ್ಗಳೆಲ್ಲ ಇದೆ, ಕುಡಿದು ಏನೇನೋ ಬಾಟಲ್ಗಳು ಹಾಕಿದ್ದಾರೆ. ನೋಡಿ ಈ ಕಡೆ ಎಲ್ಲ ಕಿತ್ತೋಗಿದೆ. ನೋಡಿ ಮೇಲ್ಗಡೆ ಯಾರಾದರೂ ಸಾರ್ವಜನಿಕರು ಪ್ರವಾಸಿಗಾರರು ಏನಾದ್ರು ಬಂದಲ್ಲಿ ಕೂತ್ಕೊಂಡ್ರೆ ಮೇಲೆ ಯಾವುದೇ ಸಮಯ ಅವ್ರ ಜೀವಕ್ಕೆ ಹಾನಿ ಆಗ್ತಕ್ಕಂಥ ಒಂದು ಸಂದರ್ಭಗಳು ಉಂಟು. ನೋಡಿ ಈ ಕಡೆ ಎಲ್ಲ ಕಸ ಎಲ್ಲ ಇದೆ, ಒಂದು ಒಳ್ಳೆ ವಾತಾವರಣ ಇಲ್ಲಿ ಕ್ರಿಯೇಟ್ ಮಾಡಿಲ್ಲ. ನೋಡಿ ಈ ಭಾಗ ಎಲ್ಲ ಕಿತ್ಕೊಂಡು ಹೋಗಿದೆ. ನೋಡಿ ಸ್ವಲ್ಪ ಇದೆಲ್ಲ ನೋಡ್ತಾ ಇದ್ದೀರಿ. ಇಂಥ ಒಂದು ಜಾಗ ಇದು ಕೂಡ ಸರ್ಕಾರದಲ್ಲಿ ನಮ್ಮ ಹಣ ಯಾವ ರೀತಿ ಫೋಲ್ ಆಗ್ತಾ ಇದೆ ಅನ್ನೋದಕ್ಕೆ ಇದು ನೋಡಿದ್ರೆ ಗೊತ್ತಾಗ್ತದೆ. ನೋಡಿ ಇದೆಲ್ಲ ಇಷ್ಟು ವಾತಾವರಣ ನೋಡ್ಬೋದು, ಎಲ್ಲ ಕಸ ಎಲ್ಲ ಬಿದ್ದಿದೆ. ನೋಡಿ ಎಲ್ಲ ಕಸ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡದೇ ಇದೆ. ಸೊ ಏನಕ್ಕೋಸ್ಕರ ಇವೆಲ್ಲ ಕಟ್ಟಬೇಕು, ಏನಕ್ಕೋಸ್ಕರ ಮಾಡಬೇಕು? ನೋಡಿ ಇಲ್ಲೆಲ್ಲ ಗಲೀಜಿದೆ. ಇಲ್ಲೆಲ್ಲ ಒಂದು ನೋಟಿಸ್ ಕೊಟ್ಬಿಟ್ಟು ಇದನ್ನ ಒಂದು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡೋದಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಅಂತಂದ್ರೆ ಸೊ ಈ ಜನಗಳಿಗೆ ಯಾವ ರೀತಿ ಇವರು ಸೌಲಭ್ಯಗಳನ್ನು ಒದಗಿಸ್ಕೊಡ್ತಾರೆ ಅನ್ನೋಂಥದ್ದು ಇದನ್ನ ನೋಡಿದ್ರೆ ಗೊತ್ತಾಗ್ತದೆ. ಜನಗಳಿಗೆ ಹೆಲ್ಪ್ ಆಗಲಿ ಅಂತ ಈ ತರ ಮಾಡಿದ್ದಾರೆ, ಆದ್ರೆ ನಿರ್ವಹಣೆ ಮಾಡಬೇಕು, ಉಪಯೋಗ ಮಾಡ್ಕೊಂತಿದ್ದಾರೆ ಜನಗಳು ಕೂಡ.